ಈಗ ಅಶ್ವಿನಿ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಭರ. ಈ ಸಂದರ್ಭದಲ್ಲಿ ನಮ್ಮಲ್ಲೇ ನೀರಿಲ್ಲ, ನಾವ್ ಯಾಕೆ ತಮಿಳುನಾಡಿಗೆ ಬಿಡಬೇಕು ಎನ್ನುವಂಥದ್ದು ಕರ್ನಾಟಕದ ರೈತರ ವಾದವಾಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಹೋರಾಟ ಕೂಡ ನಡೆಸ್ತಾ ಇದ್ದಾರೆ. ಬರ ಸಿಡಿಲಿನ ನಡುವೆ ಕರ್ನಾಟಕಕ್ಕೆ ಮಹಾ ಆಘಾತ ಇದೆ. ಕಾವೇರಿ ಕೊಳ್ಳಕ್ಕೆ ಮತ್ತೆ ಕಿಚ್ಚು ಹಚ್ಚಿರುವಂತಹ ಸಿಡಬ್ಲ್ಯೂಎಂಎ ಆದೇಶ, ತಮಿಳುನಾಡಿಗೆ ನೀರು, ರೈತರ ಹೋರಾಟ ಜೋರಾಗ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯಿಂದ ಸಿಗುತ್ತಾ ಎನ್ನುವಂತ ರಿಲೀಫ್, ಮೇಲ್ಮನವಿಗೆ ಹೋದಂತ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಕೆಲವೊಂದ್ ಕಡೆ ರಿಲೀಫ್ ಸಿಗುತ್ತೆ ಅನ್ನುವಂತ ಪ್ರಶ್ನೆಯಲ್ಲಿ ಕಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ನಿರೀಕ್ಷೆ ಇದ್ದಿತ್ತಾಯ್ತು, ಸಿಡಬ್ಲ್ಯೂಆರ್ಸಿ ಕಾವೇರಿ ವಾಟರ್ ಏನು ರೆಗ್ಯುಲೇಷನ್ ಆಕ್ಟ್ ಏನ್ ಹೇಳ್ತಾ ಇದೆ, ಸಮಿತಿ ಏನ್ ಹೇಳ್ತಿದೆ ಅಂತ ಹೇಳಿದ್ರು, ಕಮಿಟಿ ಅವ್ರು ಹೇಳ್ತಾ ಇರುವಂತ ಪ್ರಕಾರ ನೀರು ಬಿಡಬೇಕು ಅಂತ ಹೇಳಿದ್ರು. 3,500 ಕ್ಯೂಸೆಕ್ ನೀರು. ಒಂದು ನಿರೀಕ್ಷೆ ಇದ್ದಿತ್ತು, ಈಗ ಸಿಡಬ್ಲ್ಯೂಆರ್ಸಿ ಹೇಳ್ತು ಸಿಡಬ್ಲ್ಯೂಎಂಎಗೆ ಹೋಗೋಣ, ಮೇಲ್ಮನವಿಯನ್ನ ಸಲ್ಲಿಸೋಣ, ಅಲ್ಲೇನೋ ಒಂದ್ ಕಡೆ ನಮ್ಗೆ ಅಂದ್ರೆ ಕರ್ನಾಟಕಕ್ಕೆ ಎಲ್ಲೋ ಒಂದ್ ಕಡೆ ನೀರನ್ನ ಬಿಡುವಂತ ನಿಟ್ಟಿನಲ್ಲಿ ಈಗ ಬರದ ಪರಿಸ್ಥಿತಿ ಅಲ್ವಾ, ನೀರಿಲ್ಲ ಅಲ್ವಾ, ಅಲ್ಲೇನಾದ್ರೂ ತಡೆ ಹಿಡಬಹುದು ಎನ್ನುವಂಥದ್ದು ಕೂಡ ನಿರೀಕ್ಷೆ ಆಗಿತ್ತು. ಆದ್ರೆ ಅಲ್ಲೂ ಕೂಡ ಈಗ 3,500 ಕ್ಯೂಸೆಕ್ ನೀರನ್ನ ಬಿಡಿ ಎನ್ನುವಂತ ಆದೇಶ ಸಿಕ್ಕಿದೆ ಈ ಸಿಡಬ್ಲ್ಯೂಎಂಎ ಇಂದ. ಇದರ ವಿರುದ್ಧ ಈಗ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಹಾಗೆ ರಾಜ್ಯದ ರೈತರು ಕೂಡ ಈಗ ನಿರಂತರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಈ ರಾಜ್ಯದ ಕಾವೇರಿ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ನಿಮ್ಗೆ ಒಂದು ವಿಂಡೋದಲ್ಲಿ ನಾವು ತೋರಿಸ್ತಾ ಇದ್ವಿ. ಫುಲ್ ನೀರೇ ಇಲ್ಲ ಅಲ್ಲಿ. ನೀರು ಇಲ್ಲದೆ ಇರುವಂತ ಸಂದರ್ಭದಲ್ಲಿ 3,500 ಕ್ಯೂಸೆಕ್ ನೀರನ್ನ ಹೇಗ್ ಬಿಡೋಕ್ ಸಾಧ್ಯ ಅಂತ ಈಗ ಕರ್ನಾಟಕದ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸರ್ವಪಕ್ಷ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಏನ್ ನಿರ್ಧಾರ ಆಗುತ್ತೆ ಅನ್ನೋದು ಕೂಡ ಬಹಳ ಕ್ಯೂರಿಯಾಸಿಟಿ. ಅಲ್ಲೇನಾದ್ರೂ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ತಾರ, ಅಲ್ಲೊಂದು ಆಪ್ಷನ್ಸ್ ಕೂಡ ಇದೆ. ಯಾಕಂತ ಹೇಳಿದ್ರೆ ಈ ಸಿಡಬ್ಲ್ಯೂಎಂಎ ಹಾಗೆ ಸಿಡಬ್ಲ್ಯೂಆರ್ಸಿ ಏನಿದೆ ಅಲ್ವಾ, ಅದು ಏನಾದ್ರೂ ಈಗ ಆದೇಶವನ್ನು ಹೊರಡಿಸಿರುವಂತದ್ದು, ಅದಕ್ಕೆ ಏನಾದ್ರೂ ತಡೆ ಹಿಡುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಅಶ್ವಿನಿ, ಸದ್ಯದಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು, ಕರ್ನಾಟಕದ ರೈತರು ಯಾಕೆ ಆಕ್ರೋಶ ಕಾರಣ ಆಗ್ತಾ ಇರುವಂತದ್ದು ಅಂತ ಹೇಳಿದ್ರೆ, ನಮ್ಮಲ್ಲಿ ನೀರಿಲ್ಲ, ಇಂಥ ಸಂದರ್ಭದಲ್ಲಿ ನಾವು ಹೇಗೆ ಬಿಡೋಕ್ ಸಾಧ್ಯ ಅಂತ. ಅಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ನಾವೀಗ 3,500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ. ಆದ್ರೆ ಬಿಳಿಕುಳ್ಳು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿ 7,000 ಕ್ಯೂಸೆಕ್ ನೀರು ಬಿಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅದು ಪೈಪಲ್ಲಿ ನೀರು ಬಿಡೋದಲ್ಲ, ಅಥವಾ ವಾಟರ್ ಕ್ಯಾನಲ್ ಹಾಕಿ 3,500 ಕ್ಯೂಸೆಕ್ ನೀರು ಬಿಡೋದಲ್ಲ, ನದಿ ಮುಖಾಂತರ ಈ ಡ್ಯಾಮ್ ಮುಖಾಂತರ ಬಿಡುವಂತದ್ದು. ಸೊ ಇಂಥ ಸಂದರ್ಭದಲ್ಲಿ ನಮ್ಮಲ್ಲಿ ನೀರಿಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ, ಬರದ ಪರಿಸ್ಥಿತಿ, ಈಗ ನಾವು ಹೇಗ್ ನೀರು ಕೊಡೋಕ್ ಸಾಧ್ಯ ಅಂತ, ಅಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಬಂದು ಚರ್ಚೆ ಮಾಡ್ಲಿ, ನೋಡ್ಲಿ, ಅಲ್ಲಿನ ವಸ್ತು ಸ್ಥಿತಿ ಯಾವ ರೀತಿಯಾಗಿದೆ ನೋಡ್ಲಿ ಅನ್ನುವಂಥದ್ದು. ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಸಾಕಷ್ಟು ಆಕ್ರೋಶ ಕಾರಣ ಆಗ್ತಾ ಇರುವಂತದ್ದು. ವಾಟಾಳ್ ನಾಗರಾಜ್ ಕೂಡ ಅದನ್ನೇ ಹೇಳ್ತಾ ಇದ್ರು. ಅಲ್ಲಿ ನೋಡಿ, ಅಲ್ಲಿ ಬೆಟ್ಟು ಬಿದ್ದಿದೆ, ಮೈದಾನದ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಡ್ಯಾಮ್ ಅಲ್ಲಿ ನೀರಿಲ್ಲ, ಇನ್ನೊಂದ್ ಕಡೆ ಅಲ್ಲಿ ಹಳೆ ದೇವಸ್ಥಾನ ಅಥವಾ ಹಳೆ ಊರುಗಳೆಲ್ಲ ಕಾಣಿಸ್ತಾ ಇದೆ. ಅಂದ್ರೆ ಅಷ್ಟು ರೀತಿ ಬೆಟ್ಟು ಬಿದ್ದುಬಿಟ್ಟಿದೆ. ಆದ್ರೆ ನೀರಿಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ಕೃಷಿ ಚಟುವಟಿಕೆ ಬಿಡಿ, ಆದ್ರೆ ಕುಡಿಯೋಕೆ ನೀರಿಲ್ಲ, ನಾವು ಹೇಗ್ ಬಿಡೋಕ್ ಸಾಧ್ಯ ಅಂತ. ಸೊ ಈ ಸಂದರ್ಭ